ಈ ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಾದ್ರೆ ವಾಚ್ ಮಾಡಿ. ಸೊ KEAಗೆ ನೀವು ವಿಸಿಟ್ ಮಾಡಿಬಿಟ್ಟು KEA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನು ಅಂತ ನಾವು ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹೊಸದಾಗಿ ನಿನ್ನೆ ಒಂದು ಅಪ್ಡೇಟ್ ಬಂದಿರುವಂತದ್ದು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಏನಿದೆ ಒಂದು ಅಪ್ಡೇಟ್ ಅಂತ ಅಂದ್ರೆ, ಈಗ KCET 2026ಗೆ ನೀವೆಲ್ಲರೂ ಅಪ್ಲಿಕೇಶನ್ ಆದ್ರೆ ಹಾಕಿದ್ದೀರಾ. ಕೆಲವೊಬ್ರು ಫೀಸ್ ಪೇಮೆಂಟ್ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡಿದ್ರು, ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ತಗೊಂಡಿದ್ದೀರಾ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರು, ಸರ್ ನಾವು ಅಪ್ಲಿಕೇಶನ್ ಏನೋ ಎಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದೀವಿ, ಬಟ್ ನಾವು ಫೀಸ್ ಪೇಮೆಂಟ್ ಸ್ಟೆಪ್ ಆದ್ರೆ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಂತಹ ಸ್ಟೂಡೆಂಟ್ಸ್ ಗಾಗಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಡೇಟ್ ಅನ್ನು ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿರುವಂತದ್ದು. ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ, ಇದೇ ತಿಂಗಳು 7ನೇ ತಾರೀಕುವರೆಗೂ. ಈಗಾಗಲೇ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ, ಯಾರಾದ್ರೆ ಫೀಸ್ ಪೇಮೆಂಟ್ ಮಾತ್ರ ಮಾಡಿರೋದಿಲ್ವೋ, ಸೊ ಇಂತಹ ಸ್ಟೂಡೆಂಟ್ಸ್ ಫೀಸ್ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ 7ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇದೊಂದು ರೀತಿಯ ಸ್ಟೂಡೆಂಟ್ಸ್ ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಮುಂದಿನ ತಿಂಗಳು 23, 24ನೇ ತಾರೀಕು ನಿಮಗೆ CET ಎಕ್ಸಾಮ್ ಇರೋದು. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಟೈಮ್ ಅನ್ನ ಕೊಟ್ಟಿದ್ರು, ಫೀಸ್ ಪೇಮೆಂಟ್ ಮಾಡೋದಕ್ಕೆ, ಎಡಿಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ಅವಕಾಶವನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಕೆಲವೊಬ್ರು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದಾರೆ, ಫೀಸ್ ಪೇಮೆಂಟ್ ಸ್ಟೆಪ್ ಆದ್ರೆ ಕಂಪ್ಲೀಟ್ ಮಾಡಿಲ್ಲ. ಇಂಥವರು ಫೀಸ್ ಪೇಮೆಂಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇದೇ ತಿಂಗಳು 7ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನಾದ್ರೆ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇದು KEA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ಹಾಗೇನು ಸ್ಟೂಡೆಂಟ್ಸ್ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ನಿಮಗೆ ನಡೀತಿರುವಂತಹ ಥಿಯರಿ ಎಕ್ಸಾಮ್ಸ್ ಯಾವ ರೀತಿ ಆಗ್ತಿದಾವೆ, ಚೆನ್ನಾಗಿ ಮಾಡಿದಿರಾ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಅಂಡ್ ಹಾಗೇನು ನೋಡಿ, ನಿಮ್ಗೆ ಈ KCET 2026 ರಿಲೇಟೆಡ್ ಎಲ್ಲಾ ತರದ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಕೌನ್ಸಿಲಿಂಗ್ ಅಪ್ಡೇಟ್ಸ್, KEA ಕಡೆಯಿಂದ ಬರುವಂತಹ ಪ್ರತಿಯೊಂದು ಅಪ್ಡೇಟ್, ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ನೀವು ನೆಕ್ಸ್ಟ್ KCET ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ನಿಮ್ಮ ಒಂದು ರ್ಯಾಂಕ್ ಗೆ ತಕ್ಕಂತಿರುವಂತಹ ಕಾಲೇಜನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಈಗಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.